ಎಸ್ ಫ್ರೆಂಡ್ಸ್, ಈಗ ಜಸ್ಟ್ ಟ್ರೈನಿಂದ ಇಳಿದ್ವಿ. ಈಗ ಟೈಮು 8:15 ಆಗೈತಿ. ತಿರುಪತಿ ಒಳಗೆ ಅದೇ ನೋಡ್ರಿ ಈಗ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ತಿರುಪತಿ ಒಳಗೆ ಅದೇವಿ. ಸೊ ಆಂಧ್ರ ಪ್ರದೇಶಕ್ಕೆ ಬಂದೀವಿ, ಕರ್ನಾಟಕ ದಾಟಿ ಬಂದೀವಿ ಈಗ ಆಂಧ್ರ ಪ್ರದೇಶಕ್ಕೆ. ಸೊ ಬರೀ ಈಗ ನೆಕ್ಸ್ಟ್ ಇಂದ ಈಗ ಸೀದಾ ಫಸ್ಟ್ ರೂಮ್ಗೆ ಹೋಗ್ತೀವಿ. ರೂಮ್ಗೆ ಹೋಗಿ ಫ್ರೆಶ್ ಆಗಿ ಸೊ ನಾಷ್ಟ ಮಾಡಿಕೊಂಡು ಹೋಗು. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಏನೋ ಅಂತಂದು ತೋರಿಸ್ತೀವಂತ. ಹೆಂಗದವ ನೀರು ಸೋಳದವ ಆ ಕಡೆ ಹೋಗ. ಎಸ್ ನೋಡ್ರಿ, ತಿರುಪತಿ ಒಳಗ ಟ್ರೈನಿಂದ ಕೆಳಗೆ ಇಳೋದ್ರಿಂದ ಯಾವ ಸೈಡ್ ಹೋಗ್ಬೇಕು ಅಂತಂದ್ರ ನಮ್ಮ ರೈಟ್ ಸೈಡ್ಗೆ ಎಕ್ಸ್ಲೇಟರ್ ಇರ್ತೈತಿ. ಮಂದೆಲ್ಲ ಅದ ಸೈಡ್ ಹೋಗಿರ್ತಾರ. ಸೊ ಅದ ಸೈಡನ್ನ ಹೋಗ್ಬೇಕು. ಸೊ ನಾವು ಅದ ಈಗ ಹೋಗಕಂತೀವಿ ಎಕ್ಸ್ಲೇಟರ್ ಒಳಗ. ಅವ ಈಗ ಸೆಕೆಂಡ್ ಟೈಮ್ ಅಂತ ಎಕ್ಸ್ಲೇಟರ್ ಒಳಗೆ ಹೋಗಕಂತಿರೋದು. ಹೆದ್ರಾಕಂತಾಳ ಅವ. ಮೂರನೇ ಟೈಮ್ ಸೆಕೆಂಡ್ ಟೈಮ್ ಹೋದ್ ನೋಡ್ರಿ ಎಕ್ಸ್ಲೇಟರ್ ಒಳಗೆ. ಸೊ ನಾನು ಹೋಗಿನಿ ಬಿಡ್ರಿ, ಸಲ ಹೋಗಿನಿ. ಎಕ್ಸ್ಲೇಟರ್ ಇಂದ ಮ್ಯಾಗ ಹತ್ಕೊಂಡ್ ಬಂದ್ರ ಸೊ ಈ ರೀತಿ ಬ್ರಿಡ್ಜ್ ಮ್ಯಾಗ ಹೋಗ್ಬೇಕು. ಸೀದಾ ಹೋಗ್ಬೇಕು ನೋಡ್ರಿ. 2 ರೂಟ್ ಇರ್ತೈತಿ. ಒಂದು ಮೇನ್ ರೋಡಿಗೆ ಹೋಗುತ್ತ ಕೆಳಗ. ಸೊ ಮೇನ್ ರೋಡ್ ಮ್ಯಾಗನ ಈ ರೀತಿ ಬ್ರಿಡ್ಜ್ ಮಾಡಿರೋ ಅಂತದ್ದು. ಸೀದಾ ಹೋದ್ರ ಮೇನ್ ರೋಡಿಗೆ ಹೋಗ್ತೀವಿ. ಹಂಗ ನಾವು ನಮ್ಮ ರೈಟ್ ಸೈಡ್ಗೆ ಹೋದ್ರ ವಿಷ್ಣು ನಿವಾಸಕ್ಕೆ ಹೋಗೋ ರೂಟ್ ಇರ್ತೈತಿ. ಸೊ ಮೇಲೆ ಬೋರ್ಡ್ ಇರ್ತೈತಿ, ಆರೋ ಮಾರ್ಕ್ ಇರ್ತೈತಿ. ಸೊ ಅದನ್ನ ನೋಡ್ಕೊಂಡು ಒಳಕ್ ಹೋದ್ರೆ ವಿಷ್ಣು ನಿವಾಸ ಸಿಗತ್ ನೋಡ್ರಿ. ಅಲ್ಲಿ ಫ್ರೀ ಲಾಕರ್ಸ್, ಫ್ರೀ ರೂಮ್ಸ್ ಎಲ್ಲ ಇರ್ತಾವಂತಂದು ಹೇಳೋದನ್ನ ಕೇಳ್ಪಟ್ಟೆ. ಅಂಡ್ AC ರೂಮ್ ಬೇಕನ್ನೋರು ಮೊದಲೇ ಆನ್ಲೈನ್ ಬುಕ್ ಮಾಡ್ಕೋಬೇಕು. ಆಫ್ಲೈನ್ ಬುಕ್ ಎಲ್ಲ ಮಾಡ್ಕೊಂಡಾಗ ಬರಂಗಿಲ್ಲ ಅಂತ ಅಲ್ಲಿ ರೂಮ್ಸ್ನ. ಅಂಡ್ ಸ್ಲಾಟೆಡ್ ಸರ್ವದರ್ಶನಂ ಟಿಕೆಟ್ನು ಅಲ್ಲೇ ತಗೋಬಹುದಂತ. ಅದಕ್ಕೆ ಪ್ರತಿಯೊಬ್ಬರದು ಆಧಾರ್ ಕಾರ್ಡ್ ಬೇಕಾಗ್ತೈತಿ. ನಾವು ಎಷ್ಟು ಮಂದಿ ಹೋಗಿರ್ತೀವಿ ಅಷ್ಟು ಮಂದಿದು ಆಧಾರ್ ಕಾರ್ಡ್ ಬೇಕಾಗ್ತೈತಿ. ಆಧಾರ್ ಕಾರ್ಡ್ ತೋರಿಸಿದ್ರೆ ಅವರು ಸ್ಲಾಟೆಡ್ ಸರ್ವದರ್ಶನ್ ಟಿಕೆಟ್ ಕೊಡ್ತಾರ. ಆ ಟಿಕೆಟ್ ತಗೊಂಡು ತಿರುಪತಿ ಟೆಂಪಲ್ಗೆ ಹೋದ್ರ ಸೊ ಅಲ್ಲಿ ಚೆಕ್ ಮಾಡಿ ಬಿಡ್ತಿರ್ತಾರ. ಸೊ ಅದ್ರದ್ದೇ ಅಲ್ಲಿ ಟೈಮಿಂಗ್ ಕೊಟ್ಟಿರ್ತಾರ ಟಿಕೆಟ್ ಒಳಗ. ಅಷ್ಟು ಟೈಮಿಂಗ್ ಒಳಗೆ ಹೋದ್ರ ಬಿಡ್ತಾರ ಅಂತ, ಇಲ್ಲಾಂದ್ರ ಬಿಡಂಗಿಲ್ಲ ಅಂತಂದು ಹೇಳೋದನ್ನ ಕೇಳ್ಪಟ್ಟೆ. ನಾವು ಫ್ರೀ ಹೊಂಟಿವಿ, ಬಟ್ ಇದು ನಮಗೆ ಮೊದಲು ಗೊತ್ತಿರ್ಲಿಲ್ಲ. ಹೋಗಕ್ಕಿಂತ ಮೊದಲ ಅಲ್ಲಿ ಹೋಗಿಂದ ಒಬ್ಬರೊಬ್ಬರನ್ನ ವಿಚಾರಿಸಿದಾಗ ಗೊತ್ತಾಯ್ತು ನೋಡ್ರಿ. ಈ ಫೆಸಿಲಿಟಿ ಬಂದದ್ದು ಓನ್ಲಿ ತಿರುಪತಿ ಒಳಗೆ ಅಷ್ಟ ಐತಿ ನೋಡ್ರಿ. ತಿರುಪತಿ ಒಳಗ 3 ಕಡೆ ಐತಿ ಅಂತ. ಒಂದು ರೈಲ್ವೆ ಸ್ಟೇಷನ್ ಹತ್ರ, ಇನ್ನೊಂದು 2 ಕಡೆ ಎಲ್ಲೇ ಐತಿ ಅಂತ ಅಂದ್ರು. ಅಷ್ಟಾಗಿ ನನಗೆ ಹೆಸರು ಗೊತ್ತಿಲ್ಲ. ಒಟ್ಟು ನಾವು ಟ್ರೈನ್ನಾಗೆಲ್ಲ ಬಂದಿದ್ದು. ಸೊ ಅಲ್ಲೇ ನಾವು ಸ್ಲಾಟೆಡ್ ಸರ್ವದರ್ಶನ ಟಿಕೆಟ್ ನ ತಗೊಂಡು ದೇವ್ರ ದರ್ಶನ ಸ್ವಲ್ಪ ಜಲ್ದಿ ದರ್ಶನ ತಗೋಬಹುದು. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಫಸ್ಟ್ ತಿರುಮಲಕ್ಕೆ ಹೋಗಿ CR ಆಫೀಸ್ ಅಲ್ಲೇನಾ ರೂಮ್. ಎಷ್ಟು ರೂಪಾಯಿ ಇದು? 550 ಹತ್ರಿ. ಸೊ 7 ಮಂದಿಗೆ 550 ಅಂತ ನೋಡ್ರಿ. ತಿರುಮಲಕ್ಕೆ ಹೊಂಟಿವಿ ಈಗ CR ಆಫೀಸ್ಗೆ. ಸೊ ಇಲ್ಲಿ ನೋಡ್ರಿ ಬೈಕ್ಗಳೆಲ್ಲ ಪಾರ್ಕ್ ಮಾಡ್ಯಾರ. ಇಲ್ಲಿ ವ್ಯಾನ್, ಬೈಕ್ ಎಲ್ಲ ಜೀಪ್ನಾಗ ಹೊಂಟಿ ಹತ್ತು. ಮತ್ತ ಅಲ್ಲಿ ಟ್ಯಾಕ್ಸಿ ನಿಂತಿತ್ತು. ಹೈ ರೇಟ್ನ ಡಬಲ್. ಇದು 500, 1000, 1200. ಮತ್ತು ಇದ ಬೇಸಲ್ಲ. ಮತ್ತು ಅಲ್ಲಿ ಬಸ್ನಾಗನು ಅವ್ರು ಬಸ್ನಿರ್ದು ಅವ್ರದ್ದು 1900 ಬರ್ತೈತೆ ಅವ್ರದ್ದು. ಒಬ್ಬೊಬ್ರಿಗೆ 80 ರೂಪಾಯಿ. ಮತ್ತು ಅಲ್ಲೇ ಬಂತದು. ಮತ್ತು ಆಟೋದವರು ಅವರು 800, 900, 1000 ಅಂದ್ರು ನೋಡ್ರಿ. ತಿರುಪತಿ ರೈಲ್ವೆ ಸ್ಟೇಷನ್ನಿಂದ ನೆಕ್ಸ್ಟ್ ತಿರುಮಲಕ್ಕೆ ಹೋಗಕ್ಕೆ 500ರಿಂದ 1000, 1200 ರೂಪಾಯಿವರೆಗೂ ಕೇಳ್ತಾರೆ ನೋಡ್ರಿ. ಇಲ್ಲೇ ಅದ್ರ ನೋಡ್ಕೊಂಡು ವಿಚಾರಿಸ್ಕೊಂಡು ಹೋಗ್ಬೇಕು. ಬೆಳಗ್ಗಿನ ನೋಡ್ರಿ 9 ಗಂಟೆ ಐತಿ. ಫುಲ್ ಶೆಟ್ಟು ಬಿಡಿಯಾಕೈತಿ. ಮಳೆ ಆಗುತ್ತೆ. ಫುಲ್ ಮೋಡ ಐತಿ ಇಲ್ಲಿನೂ ತಿರುಪತಿ ಒಳಗೆ. ಸೊ ಇಲ್ಲಿಂದ ಈಗ ನೆಕ್ಸ್ಟ್ ನಾವು ತಿರುಮಲಕ್ಕೆ ಹೊಂಟೀವಿ. ತಿರುಪತಿಯಿಂದ ತಿರುಮಲಕ್ಕೆ ಎಷ್ಟು ಕಿಲೋಮೀಟರ್ ಐತಿ ಅಂತಂದ್ರೆ 22 ಕಿಲೋಮೀಟರ್ ಆಗುತ್ತೆ ನೋಡ್ರಿ. ಒಂದು 3/4 ಅವರ್ ಆಗುತ್ತಾನ, 1 ತಾಸು ಆಗುತ್ತೆ. 2 ತಾಸು ಆಗುತ್ತೆ. ಅದು 3/4 ಅವರ್. 3/4 ಅವರ್ ಆಗುತ್ತೆ ನೋಡ್ರಿ ತಿರುಪತಿಯಿಂದ ತಿರುಮಲಕ್ಕೆ ಹೋಗಕ್ಕೆ. ಇಲ್ಲಿ ನಾವು ರೈಲ್ವೆ ಸ್ಟೇಷನಿಂದ ಕೆಳಗೆ ಮೇನ್ ರೋಡಿಗೆ ಬಂದ ಕೂಡಲೇ ಎಷ್ಟೊಂದು ಜನ ಬರ್ತಾರೆ ಆಟೋದವರು. ಎಲ್ಲರೂ 1000 ಮೇಲೆನೆ ಇರ್ತಾರೆ ನೋಡ್ರಿ. ಯಾಕಂದ್ರೆ ನಾವು 6 ಮೆಂಬರ್ಸ್ ಇರೋದ್ರಿಂದ 1000 ಒಬ್ರು ಕೇಳಿದ್ರು, ಒಬ್ರು 1500, ಇನ್ನೊಂದೊಬ್ರು 1500 ಈ ರೀತಿ ಕೇಳಿದ್ರು. ಬೇಡ ಅಂತೇಳಿ ಬಸ್ ಹತ್ತಿದ್ವಿ. ಅಲ್ಲೂ ಸೇಮ್ ನಾವು ಒಬ್ರಿಗೆ 80 ರೂಪಾಯಿನ 90 ರೂಪಾಯಿ ಹೇಳಿದ್ರು ನೋಡ್ರಿ ಟಿಕೆಟ್. ಸೊ ಬಸ್ ಚಾರ್ಜ್ ಸ್ವಲ್ಪ ಕರ್ನಾಟಕಕ್ಕಿಂತ ಇಲ್ಲಿ ಆಂಧ್ರದೊಳಗೆ ಬಸ್ ಚಾರ್ಜ್ ಜಾಸ್ತಿ ಐತಿ. 20 ಕಿಲೋಮೀಟರ್ಗೆಲ್ಲ 80-90 ರೂಪಾಯಿ ತಗೊಂತಾರೆ ನೋಡ್ರಿ ಆಂಧ್ರದೊಳಗೆ. ಅದ ನಮ್ಮ ಕರ್ನಾಟಕದೊಳಗಾದ್ರೆ 20 ಕಿಲೋಮೀಟರ್ಗೆಲ್ಲ
ಇಲ್ಲಿ 30 ರೂಪಾಯಿ ಇಷ್ಟ ಚಾರ್ಜ್ ಐತಿ ನಮ್ಮ ಕರ್ನಾಟಕದೊಳಗೆ. ಬಟ್ ಇಲ್ಲಿ ಸ್ವಲ್ಪ ಎಲ್ಲ ಎಕ್ಸ್ಪೆನ್ಸಿವ್ ಐತೆ ಅಂತೇಳಿ ನನಗೆ ಅನಿಸ್ತು. ಆ್ಯಂಡ್ ಆಟೋನು ಬೇಡ ಬಸ್ಸು ಬೇಡ ಅಂತೇಳಿ ಹಂಗೆ ವಿಚಾರಿಸ್ಕೊಂಡು ಒಳಗೋದಾಗ ಅಲ್ಲಿ ವ್ಯಾನ್ ಟ್ಯಾಕ್ಸಿ ಎಲ್ಲ ನಿಂತಿದ್ದು. ಸೊ 500-550 ಅಂತ ಹೇಳಿದರು. ಸೊ ಇದಕ್ಕನ ಹೋದ್ರೆ ಆತ ಆರಾಮಿರ್ತೈತಿ ಬಸ್ಗಿಂತ ಆಟೋಗಿಂತ ಅಂಥೇಳಿ ಸೊ ಹೊಂಟೇವಿ. ಸ್ವಲ್ಪ ಒಂದ್ಬಿಟ್ಟು ಒಂದು ಕಡೆ ವಿಚಾರಿಸ್ಕೊಂಡು ಹೋಗ್ಬೇಕು ನೋಡ್ರಿ, ಇಲ್ಲ ಅಂತಂದ್ರೆ ನಮ್ಗೆ ಟೋಪಿ ಹಾಕೋರನ್ನ ಹೆಚ್ಚಾಗಿರ್ತಾರೆ. ಆ್ಯಂಡ್ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂತಂದ್ರೆ ನಮ್ಗೆ ಇಲ್ಲಿ ಬಂದ ಕೂಡಲೇ ನಮ್ಗೆ ನಮ್ಮ ಕನ್ನಡ ಮಂದಿನ ಸಿಕ್ಕರು, ಕೋಲಾರದಾರ ಅಂತ ನೋಡ್ರಿ. ಸೊ ಕನ್ನಡದವ್ರು ಸಿಕ್ಕರಲ್ಲ ಅಂತೇಳಿ ನಮಗೂ ಇನ್ನೂ ಖುಷಿ ಆಯಿತು. ಎಸ್ ನೋಡ್ರಿ ಫ್ರೆಂಡ್ಸ್, ಈಗ ಎಲ್ಲಿದ್ದೀವಿ ಅಂತ ಅಂದ್ರೆ ಸಪ್ತಗಿರಿ ಚೆಕ್ ಪಾಯಿಂಟ್ನಾಗ ಇದೀವಿ ನೋಡ್ರಿ. ಇಲ್ಲ ಗಾಡಿ ಎಲ್ಲ ಚೆಕ್ ಮಾಡ್ತಾರಂತ. ಸೊ ಇಳಿರಿ ಅಂತ ಅಂದ್ರು. ಸೊ ಇಳಿದ್ವಿ. ಎಷ್ಟು ಚಂದ ಐತೆ ನೋಡ್ರಿ ವ್ಯೂ ಗುಡ್ಡ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ತಿರುಪತಿದು ಸಿಂಬಲ್ ಐತಿ. ದ್ವಾರಬಾಗ್ಲ ಇದು ಚೆಕ್ ಪಾಯಿಂಟ್ ದ್ವಾರಬಾಗ್ಲ ನೋಡ್ರಿ ಇದು. ಚೆನ್ನಾಗೈತಿ. ಅಲ್ಲೊಂದೇನೋ ಗೋಪುರ ಕಾಣಕಂದೈತಿ. ನೋಡ್ರಿ ಇನ್ನು ಫಾಗ್ ಬೀಳಾಗದೈತಿ ನೋಡ್ರಿ. ಇಲ್ಲಿ ಎಲ್ಲದ ಗಾಡಿ ನಮ್ದು. ಸೊ ನೋಡ್ರಿ ಗಾಡಿ ಲಗೇಜ್ ಎಲ್ಲ ಚೆಕಿಂಗ್ ಮಾಡಿದ್ರಿ ಈಗ. ಸೊ ಈಗ ಮಾತ್ರ ಗಾಡಿ ಹತ್ಬೇಕು. ಅಲ್ಲಿ ಚೆಕಿಂಗ್ ಮಾಡೋಲ್ಲೇ ಕ್ಯಾಮ್ರಾ ಅಲೋ ಇಲ್ಲ. ಸೊ ಹಂಗಾಗಿ ಅಲ್ಲಿ ಮಾಡಲಿಲ್ಲ. ಬ್ಯಾಗ್ ಎಲ್ಲ ಚೆಕಿಂಗ್ ಮಾಡ್ತಾರೆ. ನೋಡಿ ಎಷ್ಟು ಚಂದ ಕಾಣಕತ್ತೈತಿ. ಆದ್ರೆ ವಿಡಿಯೋದಾಗ ಅಷ್ಟು ಚಂದ ಕಾಣವಲ್ದು. ಅದೇನ ಮಸ್ತ್ ಐತಿ. ಆದ್ರೆ ಕರೆ ಕಾಣೋಂಗ ವಿಡಿಯೋದಾಗ ಹಂಗ ಬರ್ವಲ್ದು. ಮಾಡಿ ಹೆಂಗೈತಿ ನೋಡಿದ್ರಿ. ಅದು ನೋಡೋದು ಅರ್ವಿನ ಕ್ಲೌಡ್ ಹೆಂಗ್ ನಿಂತೈತಿ ಗುಡ್ಡದ ಮ್ಯಾಗ. ಶ್ರೀವರಿ ಬೆಟ್ಟ ರೀ ಇದು. ಶ್ರೀವರಿ ಬೆಟ್ಟ. ಇದು ಶ್ರೀವರಿ ಬೆಟ್ಟ ಅಂತ ನೋಡ್ರಿ ಫ್ರೆಂಡ್ಸ್. ಎಷ್ಟು ಚಂದ ಐತಿ. ನೋಡು ಕ್ಲೌಡ್ ಎಲ್ಲಿ ಬಂದೈತಿ ನೋಡೋದು ಗುಡ್ಡದ ಮ್ಯಾಗ. ನೀ ಹೆಂಗೆ ಗಪ್ ನಡೀತೈತಿ. ಫಾಗನ ಅಲ್ ಮತ್ತದ. ಫಾಗ್ ಆಗಿತ್ತಂದ್ರೆ ಮೂವ್ ಹಾಕಿತ್ತು, ಮಂಚಾಗಿತ್ತಂದ್ರೆ ಮೂವ್ ಹಾಕಿತ್ತು. ಅದು ಇದು ಅದು ಅಲ್ಲೇ ಕರ್ಕೊಂಡು ಹೋಗ್ತದ. ಹೆಂಗ ನೋಡಿ ಇಲ್ಲಿ ಮಂಗೆ ಸ್ವಲ್ಪ ಡಿಫ್ರೆಂಟ್ ಅದ ನೋಡು. ಇಲ್ಲೇ ಬಂತಿದ್ಲು. ಇಲ್ಲಿ ಮಂಗೆ ನೋಡ್ಬೇಕು ಹೆಂಗ ಅದಾವು. ಮ್ಯಾಗ ಚೂಪ್ ಅದಾವ ಇವು ತಲಿ ಮ್ಯಾಗ ಹನಿ ಮ್ಯಾಗ. ಅಲ್ಲಿ ಮ್ಯಾಗ ಬ್ಯಾಗ್ ಅದಾವ್ರಿ. ಒಲೆವ ಮಂಗೆ ಅದಾವ. ಇಳಿ ಎಲ್ಲಿ ಇಳಿಲಿ. ಚಿತ್ರವಾಗೈತಲ್ಲ ಸ್ವಲ್ಪ ವಿಚಿತ್ರದ ನೋಡಿ ಇಲ್ಲಿ ಮಂಗೆ. ಇಲ್ಲಿ ಮಂಗೆನ ಬೇರೆ ತರ ಅದಾವ. ಇಲ್ಲಿ ಎಟ್ಟಕೊಂಡ ಕುಂತಾವು. ಅಷ್ಟು ಒಂದ ಕಡೆ ಕುಂತ ಬಿಟ್ಟಾವ. ಇಲ್ಲಿ ಅಷ್ಟು ವಜನ್ ಬ್ಯಾಗ್ ಎತ್ತಾವ ಇವು. ನಮಗ ಮನುಷ್ಯರಿಗೆ ಎತ್ತಕ್ಕಾಗಲ್ಲ. ಒಳ್ಳೆ ಅವೇ ಫುಡ್ ಡೈಲಿ ಕೊಡ್ತಾರ ಅವರು 2 ವೀಲರ್. ಅದಕ್ಕೆ ವೇಟ್ ಮಾಡ್ತಾರೆ. ಅಲ್ಲಿಗೆ ಹೋಗಿ ಇಲ್ಲಿ ತಿನ್ಬೇಕಲ್ಲ. ಇಲ್ಲಿ ಮಂಗ್ಯ ಇವು ರೊಟ್ಟಿ ಗಿಟ್ಟಿ ಫುಡ್ ಕೊಡ್ತೇವೆ ತಗೊಂಡಲ್ಲ. ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲರೂ 2 ವೀಲರ್ದವ್ರು ಎಲ್ಲರೂ ಇಲ್ಲಿ ಫುಡ್ ಬಂದು ಕೊಡ್ತಾರ ಅಂತ. ಇದ ಪ್ಲೇಸ್ನ್ಯಾಗ ಬಂದು. ಸೊ ಹಂಗಾಗಿ ಏನೋ ಕೊಡ್ತಾರ ಅಂತಂದು ವೇಟ್ ಮಾಡ್ತಿರ್ತಾವ ಅಂತ ನೋಡ್ರಿ. ಇಲ್ಲಿ ಇಲ್ಲಿ ಕಾಣವಲ್ಲ ನನಗ. ಹಾ ಇದು ಇಲ್ಲ.
ಇದ್ರಾಗ ನೋಡ್ಯವ 10x 100x ಇಟ್ಕೊಂಡು ಇಲ್ಲ ಝೂಮ್ ಆಗತ್ ನೋಡು ಮೂಗನ ಅದ ನೋಡು ಮನುಷ್ಯನ್ ತರ ಇಲ್ಲ ಇಲ್ಲಿ ಸ್ವಾಮಿ ನ್ಯಾಚುರಲ್ ನೋಡು ಇಲ್ಲ ನಾನು ಏನಪ್ಪ ಹೆಂಗಂತೀನಿ ನಾನು ಸೊ ಇಲ್ಲಿ ನೋಡ್ರಿ ಕಾಣಕತೈತಿ ನೋಡ್ರಿ ವೆಂಕಟರಮಣ ಕಾಣಕಂದೈತಿ ನೋಡ್ರಿ ಫ್ರೆಂಡ್ಸ್ ಮೂಗು ಹನಿ ಗಲ್ಲ ಕಣ್ಣು ಕಿರೀಟ ಇದು ಎಲ್ಲ ಕಾಣಕಂದೈತಿ ಸೊ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ ನೋಡ್ರಿ ಈಗ ಫೋಟೋ ತಗೋತೀನಿ ಈಗ ನೋಡ್ರಿ ತಿರುಪತಿ ವೆಂಕಟರಮಣ ಕಾಣಕಂದೈತಿ ನೋಡ್ರಿ ಕಿರೀಟ ಹನಿ ಕಣ್ಣು ಮೂಗು ಈಗ ನೋಡ್ರಿ ಹತ್ತಿದೆ ಕಾಣಿಸ್ತಾವೆ ನೋಡಿದ್ವಿ ಗೊತ್ತಿಲ್ಲ ಇಲ್ಲಿ ಕಾಣಿಸ್ತೈತಿ ಅವ್ರ ತಾಳಗಿರೋದ್ ನೋಡಿದ್ವಿ ಅವ್ರ ನಂಗೆ ಜಲ್ದಿ ಇದು ಆಗ್ಲಿಲ್ಲ ಇಲ್ಲೇ ಕುಂತ ನೋಡ್ಬೋದಾಗಿತ್ತು ಇಲ್ಲೇ ಕುಂತ ನೋಡ್ಬೋದಾಗಿತ್ತು ಬಿಡಿ ಇಲ್ಲೇ ಕಾಣಾಗೈತಿ ಫೋನಾಗ ತೋರ್ಸ ಗೊತ್ತಾಗೈತಿ ಇಲ್ಲೇ ನೋಡ್ತೀವಿ ಕಂಡಾಟಿ ಅದು ಅಲ್ಲಿ ತಿರುಪತಿ ವೆಂಕಟರಮಣ ನಿಂತಂಗ ಒಟ್ಟು ಗುಡ್ಡದಾಗ ಹೋಗುದು ಚಂದ ಐತೆ ಆದ್ರೂ ಇಲ್ಲಿ ಗುಡ್ಡನ ಗುಡ್ಡ ಫ್ರೀ ಬಸ್ ಇದು ತಿರುಮಲನ ಎಸ್ ನೋಡಿ ಫ್ರೆಂಡ್ಸ್ ಈಗ ತಿರುಮಲಕ್ಕೆ ಬಂದ್ರಿ ಆಮೇಲೆ ಅಲ್ಲಿ ಲಾಕರ್ ಸೊ ಎಸ್ ನೋಡ್ರಿ ಈಗ ತಿರುಮಲಕ್ಕೆ ಬಂದ್ವಿ ಈಗ ಇಲ್ಲಿ CR ಒಳಗೆ ರೂಮ್ ಬುಕ್ ಮಾಡ್ಕೊಂಡು ಹೋಗ್ಬೇಕೀಗ ಈಗ ಹಸ್ಬೆಂಡ್ ಹೋಗಿ ಬುಕ್ ಮಾಡ್ಕೊಂಡು ಬರ್ತಾರ ನಾವು ಅಲ್ಲಿವರೆಗೂ ಇಲ್ಲಿ ಕುಂತು ವೇಟ್ ಮಾಡ್ಬೇಕು ಈಗ ಟೈಮ್ ನೋಡ್ರಿ 10 ಗಂಟೆ ಆಗೈತಿ ತಲೆಲ್ಲ ಚಿಪ್ಪಡಾಗೈತಿ ಇನ್ನು ರೂಮ್ ಬುಕ್ ಮಾಡ್ಕೊಂಡು ರೂಮಿಗೆ ಹೋಗುತ್ತೆ ಇನ್ನು ಭಾಳ ಲೇಟ್ ಆಗುತ್ತೆ ಈಗ 10:30 ಆಕ ಹಸು ಆಗೈತಿ ಅವ್ವ ಹೆಂಗಿದ್ರು ಚುಮ್ಮರಿ ಅಂಟು ಉಂಡಿ ಮಾಡ್ಕೊಂಬಲ್ಲ ಒಂದು ಸ್ವಲ್ಪ ಈಗ ತಿನ್ನೋಣ ಅಂತಂದು ತಿನ್ನಾಕಂತೀವಿ ಶೇಂಗಾ ಉಂಡೆ ನಾ ಹೋಗಲ್ಲ ನಾಷ್ಟ ಮಾಡ್ಸ್ಕೊಂಡ್ ಬರ್ತಾಳ ಅಂತ ಮಾಡೀನಿ ಹೋಗಿ ಮತ್ತೆ ಅವನ ಕೊಡ್ತೀನಿ ಟೈಮ್ 11:30 ಆಗೈತೆ ನೋಡ್ರಿ ಇನ್ನಾದ್ರೂ ಬರೋಲ್ರಿ ಹಸ್ಬೆಂಡ್ ರೂಮ್ ಬುಕ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋದಾರ ಸೊ 10-15 ಬಂದು ಕುಂತೀವಿ ಇಲ್ಲಿ ಒಂದು ತಾಸು ಮ್ಯಾಲಾಗೈತಿ ನೋಡಿದ್ರ ಮಾಡಾಗೈತಿ ಹನಿ ಉದ್ರಾಕಂದೈತಿ ಎಲ್ಲಿ ಕುಂದಿರ್ಬೇಕು ಈಗ ಅನ್ನೋದ ಗೊತ್ತಾಗಿದ್ದು ಎಲ್ಲೂ ಚಾಟರ ಇಲ್ಲ ಎಲ್ಲರೂ ಕುಂದ್ರಾಕ ಇದೊಂದು ಹೋಟೆಲ್ ಥರ ಐತಿ ಇಲ್ಲೇ ಈಗ ಜೋರ್ ಮಳೆ ಬಂತಂದ್ರೆ ಅಲ್ಲೇ ಹೋಗ್ಬೇಕು ಈಗ ಬೇರೆ ಎಲ್ಲಿ ದಾರಿನ ಇಲ್ಲ ಫೋನ್ ಹಚ್ಚಿದ್ರು ಎತ್ತವಲ್ರಿ ಇಷ್ಟೊತ್ತ ಹೋಗಿ ಬರಾಕ 2 ತಾಸು ಆದ ನಮ್ಮನ್ನ ಇಲ್ಲಿ ಕುಂದ್ರಸೋಗಿ ಹೋದ್ರು ಅವ್ರು ಇನ್ನೂ ಬರ್ಲಿಲ್ಲ ಅಂತಂದು ಕೇಳಿದ್ರು ಅವರು ಹೋಗಿ ಇಲ್ಲೇ ಗಾಡಿ ಹಚ್ಚಾರ ಇಲ್ಲೇ ತೊಳದ್ರು ಗಾಡಿ ಇನ್ನೂ 1 ತಾಸ ಮೆಸೇಜ್ ಬರಕ ಅಲ್ಲ ಇದು ನಾಷ್ಟ ಮಾಡಿದ್ರೆ ಇಲ್ಲ ನಾವು ಅಲ್ಲಿ 2 ಪುರಿ ತಿಂದಿವಿ ಎಷ್ಟಿಗೆ ನೋಡ್ರಿ ಇಲ್ಲಿ ನಾಷ್ಟ ಮಾಡೋಣ ಅಂತೇಳಿ ಬಂದೇವಿ ದೋಸೆ ಮಸಾಲಾ ದೋಸೆ ಸೊ ಎಲ್ಲರೂ ಮಸಾಲೆ ದೋಸೆ ತಗೊಂಡಾರ 2 ಪಲಾವ್ ತಗೊಂಡಾರ ಆ್ಯಂಡ್ ಒಂದು ನೂಡಲ್ಸನ್ನು ಹೇಳಿವಿ ಆಂಧ್ರ ಒಳಗಿನ ಮಸಾಲೆ ದೋಸೆನೂ ಚಲೋ ಐತೆ ನೋಡ್ರಿ ಚಲೋ ಮಾಡ್ಯಾರ ನಿಂದ ನೋಡಿದು
ನಂದು ಶೇರ್ ಮಾಡ್ಕೊಂಡಂಗಿಲ್ಲ ಇಲ್ಲ ನಾನು ಚಿಕ್ಕ ಮಟ್ಟ ಶೇರ್ ಮಾಡ್ಕೊಳಕತ್ತೀವಿ ಮಾತಾಡ್ಕೊಂಡೀವಿ ನಾವ್ ಇಬ್ರು ಇವು ಅಷ್ಟ್ರು ಒಂದ ತರ ತಗೊಂಡ್ ಬೇಡ ಅಂತೆ ಬೇರೆ ಬೇರೆ ತಗೊಂಡು ಶೇರ್ ಮಾಡ್ಕೊಂಡ ಅಂತಂದ ಇಲ್ಲ ಅಂದ್ರ ಒಳಗಿನ ಫುಡ್ ಹೆಂಗಿರುತ್ತೋ ಏನೋ ಅಂತಂದ್ ಮಾಡಿದ್ದೆ ನಾನು ಆಕ್ಚುಲಿ ಚಲೋ ಮಾಡ್ಯಾರ ನೋಡಿ ನಮ್ಮ ಕಡೆ ಹೆಂಗ್ ಮಾಡ್ತಾರ ಮಸಾಲ ಸಹ ಹಂಗಾಗಿ ಚಲೋ ಐತಿ ಇವ್ರ ಕೈ ಕೊಡಿ ನಮ್ ಸುಮಿತ್ರ ನೂಡಲ್ಸ್ ಬಂತ ನೋಡ್ರಿ ಮಾಮ ನೋಡಿ ಹೌದು ಬಿಲ್ ನೀನಾವ್ ಕೊಡೋದು ದುಡ್ಡು ನಂಗೆ ಕೊಟ್ಟಿಲ್ಲ ಬಿಲ್ ಯಾರ ಕೊಡ್ರ ಅಂತಾರ ಅವರು ತಿನ್ನ ಟೇಸ್ಟ್ ಹಂಗೈತಿ ನೋಡು ಕುಡ್ರತಿ ತಿಂತೀನಿ ಬಿ ಅವಾಗೊಂದು ಸ್ವಲ್ಪ ಹಾಕ್ಲೆ ಎಸ್ ಈಗ ನೋಡ್ರಿ ನಾಷ್ಟ ಮಾಡ್ಕೊಂಡು ಸಿಆರ್ ಆಫೀಸ್ ಕಡೆ ಹೊಂಟ್ವಿ ಸೊ ಇಲ್ಲಿ ಕ್ಯೂ ನೋಡ್ತಿರ್ಬೋದು ಆ ಕ್ಯೂ ಬಂದು ಪ್ರಸಾದದ ನೋಡ್ರಿ ಪ್ರಸಾದ ಕೊಡಕಂತಾರ ಅಲ್ಲಿ ಅಂಡ್ ಈಗ ಸಿಆರ್ ಆಫೀಸು ಅಂಡ್ ಫ್ರೀ ಲಾಕರ್ಸ್ ಎಲ್ಲ ಇದ ಸೈಡನ್ನ ಐತಿ ಸೊ ಇಲ್ಲೇ ಹೊಂಟೇವಿ ಈಗ ಅಂಡ್ ಇಲ್ಲಿನೂ ಎಲ್ಲ ಜಾತ್ರೆ ಐಟಮ್ಸ್ ಎಲ್ಲ ಅದಾವ ನೋಡ್ರಿ ನಮ್ಗೆ ಬೇಕಾಗಿದ್ದೆಲ್ಲ ನಾವು ಇಲ್ಲೇ ಶಾಪಿಂಗ್ ಎಲ್ಲ ಮಾಡ್ಕೋಬಹುದು ನಮ್ಮ ಲಗೇಜ್ ಇಟ್ಕೊಳಕ ಫ್ರೀ ಲಾಕರ್ಸ್ ಇರೋ ಅಂತಹ ದೊಡ್ಡ ಹಾಲ್ ಇದೆ ನೋಡ್ರಿ ಸೊ ನಮಗೂ ಇದೆ ಫಸ್ಟ್ ಎಕ್ಸ್ಪೀರಿಯನ್ಸ್ ನಾನು ಫ್ರೀ ಲಾಕರ್ಸ್ ಅದು ಈ ರೀತಿ ಎಲ್ಲ ನಾನು ನೋಡಿಲ್ಲ ಸೊ ಬರೀ ಈಗ ನೋಡೋಣ ಅಂತ ಅಂಡ್ ಇಲ್ಲೇ ನಾವು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ನಮ್ಮ ಲಾಕರ್ಸ್ ಒಳಗ ನಮ್ಮ ಲಗೇಜ್ ಎಲ್ಲ ಇಟ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿ ಸ್ಟೇನೂ ಆಗ್ಬೋದಂತ ಲಾಕರ್ ಫುಲ್ ಆಗ್ಯಾವ ನೋಡ್ರಿ ಇಲ್ಲಿ ಸಾಲಕ ಲಾಕರ್ ಇಲ್ಲಿ ಫುಲ್ ಆಗ್ಯಾವ ಮತ್ತ ಲಾಕರ್ ಫ್ರೀ ಐತಿ ಒಂದ್ ಇಸ್ಕೊಂಡ್ಬಿಡು ಒಂದ್ ಬ್ಯಾಗ್ 2 ಬ್ಯಾಗ್ ಅಷ್ಟ ಹಿಡಿತಾವ ಇವು ಲಾಕರ್ ಅಂಡ್ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ತಿರುಪತಿ ಟೆಂಪಲ್ ಒಳಗ ನಾವು ದೇವ್ರ ದರ್ಶನ ತಗೊಳಕ್ಕೆ ಏನು ಹೋಗ್ತೀವಲ್ಲ ಸೊ ಅಲ್ಲಿ ಹೋಗುವಾಗ ಡ್ರೆಸ್ ಕೋಡ್ ಯಾವ ರೀತಿಯಾಗಿರ್ಬೇಕು ಅಂತೇಳಿ ಇಲ್ಲಿ ತೋರ್ಸ್ಯಾರ ಸೊ ನೋಡ್ತಾ ಇರಬಹುದು ಜೆಂಟ್ಸ್ ಪಂಚೆ ಮತ್ತು ಶರ್ಟ್ಸ್ ಪೈಜಾಮ ಈ ರೀತಿಯಾಗಿ ವೇರ್ ಮಾಡ್ಬೋದು ಅಂಡ್ ವುಮೆನ್ಸ್ ಬಂದು ಸ್ಯಾರಿ ಚೂಡಿದಾರ್ ಲೆಹೆಂಗಾ ಸೊ ಈ ರೀತಿ ಡ್ರೆಸ್ ಕೋಡ್ ಇರಬೇಕು ಅಂತಂದು ಹೇಳ್ಯಾರ ಕಂಪಲ್ಸರಿ ಬಟ್ ನಾನು ನೋಡಿರೋಂಗಲ್ಲಿ ಪ್ರತಿಯೊಬ್ಬರನ್ನು ಫಾಲೋ ಮಾಡಿರ್ಲಿಲ್ಲ ಗಂಡ್ ಮಕ್ಕಳೆಲ್ಲ ಜೀನ್ಸ್ ಪ್ಯಾಂಟ್ ಎಲ್ಲ ವೇರ್ ಮಾಡಿದ್ರು ಹೆಣ್ಮಕ್ಳೆಲ್ಲ ಸ್ಯಾರಿ ಚೂಡಿದಾರ್ ಡ್ರೆಸ್ ವೇರ್ ಮಾಡಿದ್ರು ಬಿಡ್ರಿ ಅರವಿಂದ್ ಮತ್ತ ತಮ್ಮ ಹಸ್ಬೆಂಡ್ 3 ಮಂದಿ ಇಲ್ಲೇ ಸ್ನಾನಕ್ಕೆ ಹೋಗ್ಯಾರ ನೋಡ್ರಿ ಸೊ ಇಲ್ಲಿ ನಮಗಂಕರ್ ಇಲ್ಲಿ ಸ್ನಾನ ಮಾಡಕ್ ಆಗೋದಿಲ್ಲ ಎಲ್ಲರೂ ಎಲ್ಲಂದ್ರೆ ಅಲ್ಲೇ ಅರ್ಬಿ ಹಾಕೊಂಡಾಕತ್ತಾರ ಸೊ ನಮ್ಗೆ ಬೇಸ್ ಅನ್ಸಂಗಿಲ್ಲ ಅಲ್ಲೇ ರೂಮಿಗೆ ಹೋಗಿ ಸ್ನಾನ ಮಾಡ್ತೀವಿ ನಾವು ಬಾತ್ರೂಮ್ ಎಲ್ಲ ಕ್ಲೀನ್ ಅದಾವ ಹೋಗಿ ನೋಡ್ಕೊಂಬಂದೆ ಅಗ್ದಿ ಕ್ಲೀನ್ ಅದಾವ ಬಿಡ್ರಿ ಹೊಲಸ್ ಐತಿ ಅನ್ನಂಗಿಲ್ಲ ಏನಿಲ್ಲ ಬಾತ್ರೂಮ್ ಎಲ್ಲ ಕ್ಲೀನ್ ಅದಾವು ಆದ್ರೆ ಅರ್ಬಿ ಹಾಕೊಳಕ ಎಲ್ಲ ಗೊತ್ತಿದ್ರ ಇಲ್ಲೇ ಬಂದು ಇಲ್ಲೇ ಕುಂದ್ರಬೋದಿತ್ತು ನಾವು ಅಲ್ಲಿ 2 ತಾಸು ಕುಂತೀವಿ ಅಲ್ಲಿ ನಮ್ಗೆ ಗೊತ್ತಾನ ಇಲ್ಲ ಮಾಡ್ಬೋದಿತ್ತು ಜಾಗನೂ ಮಾಡ್ಬೋದಿತ್ತು ಮತ್ತೆ ಫ್ರೀ ಎಲ್ಲ ಫ್ರೀ ಮತ್ತು ಊಟದ ವ್ಯವಸ್ಥೆನೂ ಐತಿ ನೋಡಿ ಎಲ್ಲ ಊಟನೂ ಹಾಕ್ತಿತ್ತು ಮತ್ 4 ರೂಪಾಯಿ ಎಲ್ಲ ಫ್ರೀ ನೋಡ್ರಿ ಇಲ್ಲಿ ಎಲ್ಲ ಫ್ರೀ ಆಗಿ ಈಗೇನಿಲ್ಲ ಅದಲ್ಲ ಇವ್ರು ಯಾರು ರೂಮ್ ಹಿಡಿಯಂಗಿಲ್ಲ ಇಲ್ಲೇ ಬಂದು ಎಲ್ಲ ಇಲ್ಲೇ ಉಂಡು ಇಲ್ಲೇ ಡ್ರೆಸ್ ಚೇಂಜ್ ಮಾಡಿ ಇಲ್ಲೇ ಜಾಕ ಮಾಡಿ ಇಲ್ಲೇ ಮಕ್ಕೊಂಡು ಹೋಗ್ತಾರ ಫ್ರೀ ಇದು ಓಟು ಅಲ್ಲಿ ಬರ್ದಾರ ಫ್ರೀ ಅಂತ ಅಲ್ಲಿ ಬರ್ದಾರ ಫ್ರೀ ಕಾಸ್ಟ್ ಅಂತ ನೋಡ್ರಿ ನಮ್ಮ ಅರವಿಂದ ಜಳಕ ಆತು ಮತ್ತೆ ಇಲ್ಲಿ ತಣ್ಣೀರು ಬಿಸಿನೀರು ಇಲ್ಲ ಮಾಡ್ತತಿ ಆ ರೂಮ್ನೇ ಹೋಗಿ ಮಾಡ್ತೀವಿ ನಾವು ರೂಮ್ನೇ ಮಾಡ್ತೀವಿ ಅಡವಿ ತಿಂತಾರ ಇಷ್ಟಾರಲ್ಲಿ ಅಡವಿ ತಿಂತೀನಿ ಸಣ್ಣಕ್ಕೆ ತಿಂತಿದ್ನೆ
ಬಂಡ್ರಪ್ಪ ಹೋಗಿದ್ದೀವಿ ಅದ ನಾನು ಈಗ ನಿಮ್ಮ ಅಜ್ಜ ಇದಕ್ಕೆ ಬಿಟ್ಟು ಹೋಗ್ಬಿಟ್ಟ ಬಜಾರ್ ನೋಡ್ತೀನಿ ಅಂತ ಹೇಳಿ ಯಾಕೆ ಬಿಟ್ಟು ಹೋದ? ಬಿಟ್ಟು ಹೋಗ್ಬಿಟ್ಟ ಅವನಂತೆ ಬಂದು ಹುಣ್ಣಿ ಕನ್ಯಾಕುಮಾರಿಗೆ ಬಂದು ಹೊಳ್ಯಾಕೆ ಹೋಗ್ಬಿಟ್ಟೆ ಹೋಗ್ಬೇಕೆ ಹೋಗಿ ಮಟ ಒಂದಕ್ಕೆ ನೀರು ಈಗ ಹೋಗಿ ನಿಂತೀನಿ ಏ ಪಾಪು ನೀರು ಬರಕತ್ತೈತಿ ಬಾ 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 ಮಟ ಹೊಳಿ ಮತ್ತೆ ತಗ ಹೋಗಿ ಹಂಗ ಹೊಳೆಯಾಗಿದ್ದ ಬಂದು ಅಲ್ಲಿ ತಗೊಂಡು ಮ್ಯಾಕ್ ಬಂದೆ ರೂಮಿಗೆ ಬಂದೆ ಮತ್ತೆ ರೂಮಿಗೆ ಬಂದಿಂದ ಹೊಳೆ ಮೇಳಂ ಬರ್ತೀನ ಅವಾಗ ನಾ ಹೊಳೆ ಮತ್ತೆ ಇದು ಕರ್ಕೊಂಡೋದ ಆಕೋ ಬಯಾಗ ಹಾದು ಬರ್ತಾರಲ್ಲ ಇದ್ರ ಬಯಾಗ ಮೀನದ ಬಯಾಗ ಹಾದು ಆಕೋ ಬಯಾಗ ಹಾದು ರೈಲದ ಬಯಾಗ ಹಾದು ಬರ್ತಾರಲ್ಲ ಅಲ್ಲಿ ಅದಾವ ಬಂಡ್ರಪ್ಪದಾಗ. ಮತ್ತು ಅಲ್ಲಿ ತಿನ್ನು ಹೊಳ್ಳಿ ಹೊಳ್ಳಿ ರೂಮಿಗೆ ಹೋಗ್ಬೇಕೆ ಬಂದೆ ಯವ್ವ ಭಾಳ ಮಂದಿ ಬಿದ್ದಿಲ್ಲ. ಈಗ ಹೆಂಗ್ ರೈಸ್ ನಿಂಗೆ ಇಷ್ಟು ಮಂದಿ ಇದ್ರ ನೀ ಚೆನ್ನಾಗಿದ್ದವು. ಈಗ ಎಲ್ಲಾರ ಕಳ್ಕೊಂತಾರ ಅಂತಲ್ಲ ನಾನು ನೆನೆಸ್ಕೊಂತೀನಿ ನಾನು ಮತ್ತೆ ಕಳ್ಕೊಂಡಿರಲ್ಲ ನೀನು ಆರಾಮ್ ಒಬ್ಬಕ್ಕೆ ಬಂದೀನಿ. ಈಗ ನಮ್ಮ ಅರವಿಂದ್ ನೋಡ್ರಿ ಜಾಗ ಮಾಡಿ ಇಲ್ಲೇ ಬಂದ ನಾನು ನೋಡಿದ್ವಿ ನಮ್ಮ ಜೋಡಿ ನಿಂತಾನ ಈಗ ಎಲ್ಲಿ ಕಾಣವಲ್ಲ. ಇಲ್ಲಿ ಬಂದಿದ್ ನೋಡಿ ಮಾಮ ನೋಡೇನ್ ಹೊಳ್ಳಲ್ಲೇ ಬಂದಾನಂತ ಕೈ ಮಾಡಿ ನಾನು ನೋಡ್ತಾ ಇಲ್ಲ ಈಗ ನೋಡಿ ಎಲ್ಲಿ ಹೋಗಿ ಅಣ್ಣ ಅಲ್ಲಿ ಹೊರಗೆ ಹೋಗಿ ನೋಡ್ಕೊಂಡ್ ಬಂದೀನಿ ಅಲ್ಲಿ ಇಲ್ಲ ಏನ್ ನಮ್ಮ ಪಪ್ಪನ ಹತ್ರ ಹೊಳ್ಳಿ ಹೋಗ್ಯಾನ ಏನ್ ಮಾಡ್ಯಾನ ಫೋನ್ ಹಚ್ಬೇಕಂತ ಫೋನ್ ಬಿಟ್ಟೋಗ್ಯಾರ. ನೋಡ್ರಿ ಈಗ ಹಸ್ಬೆಂಡು ಮತ್ತು ತಮ್ಮಂದು ಜಳಕತ್ತು ಕುಂತಾರ. ಸೊ ಇನ್ನೂ ರೂಮ್ ಬುಕ್ ಆಗಿಲ್ಲ. ಇಲ್ಲಿ ಮೆಸೇಜ್ ಬರೋದು ಮೊಬೈಲ್ಗೆ ಮೆಸೇಜ್ ಇರೋನಿಲ್ಲ. ನೋಡು ಫುಲ್ ಸಾಪಾಗ ಬಚ್ಚನ. ಹಂಗ ಸೊ ಕುಂತ್ ಸಾಕಾತು. ಹಸ್ಬೆಂಡ್ ಸಿಆರ್ ಆಫೀಸ್ಗೆ ಹೋಗಿ ರೂಮ್ ಬುಕ್ ಮಾಡ್ಕೊಂಡು ಏನು ಬಂದಿದ್ರಲ್ಲ ಅದರಿಂದ ಏನು ಮೆಸೇಜ ಬರವಲ್ದು. ಸೊ ಇಲ್ಲಿ ಪ್ರಸಾದದ ವ್ಯವಸ್ಥೆನೇ ಇತ್ತು. ಸೊ ಹಸ್ಬೆಂಡ್ ಮತ್ತು ತಮ್ಮ ಅರವಿಂದ್ ಎಲ್ಲ ಹೋಗಿ ಪ್ರಸಾದ ತೊಗೊಂಬಂದು ಕೊಟ್ರು ನೋಡ್ರಿ. ಸೊ ಬಿಸಿಬೇಳೆ ಬಾತು. ಸೊ ನೋಡ್ರಿ ಫ್ರೆಂಡ್ಸ್, ಇದು ವಾಶ್ರೂಮ್ಸು ಮತ್ತು ಟಾಯ್ಲೆಟ್ಸು. ಮಳೆ ಬಂತೇನೋಪ್ಪ ನೋಡಿ, ಎಲ್ಲ ಕ್ಲೀನಾಗಿದೆ ಅಂತ ಏನು ಗಲೀಜೆಲ್ಲ ಇಲ್ಲ. ನೋಡ್ತಾ ಇರ್ಬೋದು. ಪಬ್ಲಿಕ್ ಯೂಸ್ ಮಾಡೋವಂಥ ಟಾಯ್ಲೆಟು, ಬಾತ್ರೂಮು, ವಾಶ್ರೂಮ್ ಎಲ್ಲ ಇಷ್ಟೊಂದು ಕ್ಲೀನಾಗಿರೋದು ನಾನು ಇದು ಫಸ್ಟ್ ಟೈಮ್ ನೋಡೋಕ್ಕಂತೀನಿ ನೋಡ್ರಿ. ಮೇಂಟೆನೆನ್ಸ್ ಅಂತೂ ಸಖತ್ತಾಗಿ ಐತೆ ನೋಡ್ರಿ. ಸೊ ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗೈತಿ. ಸೊ ನೀವ ನೋಡ್ತಾ ಇರ್ಬೋದು. ಸೊ ಇಲ್ಲಿ ನೀರಿನ ಹೌದೆ ಎಲ್ಲ ಮಾಡ್ಯಾರ. ಸೊ ಸಣ್ಣ ಮಕ್ಕಳೆಲ್ಲ ಇಲ್ಲಿ ಸ್ನಾನ ಎಲ್ಲ ಮಾಡ್ತಿರ್ತಾರ. ನಾನು ಎಲ್ಲಾರ ಹಿಂಗೆ ಔಟ್ಸೈಡ್ ಹೋದಾಗ ನಾನು ಫಸ್ಟ್ ನೋಡೋ ಅಂಥದ್ದೇ ಟಾಯ್ಲೆಟ್ ಬಾತ್ರೂಮ್ ಕ್ಲೀನ್ ಇರ್ತಾವ ಇಲ್ಲ ಅಂತೇಳಿ. ಸೊ ಮೇನ್ ಅದು ಇಲ್ಲಿ ಕ್ಲೀನ್ ಆಗಿತ್ತು. ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ, ಕ್ಲೀನ್ ಆಗಿರೋದು ನೋಡ್ರಿ. ಅಷ್ಟು ಮೇಂಟೆನೆನ್ಸ್ ಎಲ್ಲ ಅಷ್ಟು ಚೆನ್ನಾಗಿ ನೀಟಾಗಿ ಇಟ್ಟಿದ್ರು. ಅದು ತಿರುಪತಿ ಅಂತಂದ್ರ ಲಕ್ಷಾಂತರ ಜನ ಡೈಲಿ ಬಂದು ಹೋಗಿ ಮಾಡ್ತಿರ್ತಾರ. ಸೊ ಆದ್ರೂ ಅಷ್ಟೊಂದು ನೀಟಾಗಿ ಇಟ್ಟಿದ್ರು ನೋಡ್ರಿ. ಮತ್ತು ಫ್ರೀ ಎಲ್ಲ ಫ್ರೀ. ನಮ್ಮ ಕರ್ನಾಟಕದೊಳಗ ಪಬ್ಲಿಕ್ ಟಾಯ್ಲೆಟ್ ವಾಶ್ರೂಮ್ಸ್ ಇಷ್ಟೊಂದು ಕ್ಲೀನ್ ಆಗಿರೋದಂತೂ ನಾನಂತೂ ಎಲ್ಲೂ ಅಂದ್ರೆ ಎಲ್ಲೂ ನೋಡಿಲ್ಲ ನೋಡ್ರಿ. ಇದು ಫಸ್ಟ್ ಟೈಮ್ ಇಲ್ಲೇ ನೋಡಕಂತಿರೋದು ನಾನು. ನೋಡ್ರಿ ಫುಲ್ ಆದ್ರ ಜನ. ಸ್ನಾನಕ್ಕೆ ಹೋಗು, ಸ್ನಾನ ಮಾಡ್ಕೊಂಬರ್ರಿ. ನೋಡ್ರಿ ಇನ್ನಾದ್ರೂ ಲಾಕರು ಸಿಗವಲ್ಲು, ರೂಮು ಸಿಗವಲ್ಲು. ಟೈಮ್ 3 ಗಂಟೆ ಆಯ್ತು. ಏನು ಮಾಡ್ಬೇಕು ಅನ್ನೋದ ತಿಳಿಯವಲ್ದು. ರೂಮ್ ಸಿಗುತ್ತಾ ಅಂತ ನಾವು ಇಷ್ಟೊತ್ತನ ವೇಟ್ ಮಾಡಿದ್ವಿ. ಟೈಮ್ ನೋಡ್ರಿ ಈಗ 3 ಗಂಟೆ ಆಯ್ತು. ಇನ್ನೂ ಲಾಕರ್ ಸಿಗವಲ್ಲು, ಮೆಸೇಜ್ ಬರವಲ್ದು. ಸೊ ನಾವು ಅಲ್ಲೇ ಹೋಗಿ ಸ್ನಾನ ಮಾಡ್ಬೇಕು ರೂಮ್ನಾಗ ಅಂತಂದ್ರೆ. ಸೊ ಹಂಗಾಗಿ ಈಗ ಅವನ್ನ ಮತ್ತು ನೀಟಿನ ಸ್ನಾನಕ್ಕೆ ಕಳ್ಸಕತ್ತೀನಿ. ಇವ್ರು ಮಾಡಿ ಬಂದಿಂದ ನಾವು ಹೋಗ್ತೀವಿ. ಸೊ ತಮ್ಮನ ಮತ್ತು ರೂಮ್ ಬುಕ್ ಮಾಡ್ಕೊಂಬರಕ್ಕಂತೆ ಮತ್ತೆ ಹೋಗ್ಯಾನ. ಮತ್ತು ಹಸ್ಬೆಂಡೂ ಇಲ್ಲೇ ಲಾಕರ್ಗೆ ಅಂತಂದು ಪಾಳೆ ಕುಂದಿರ್ತೀನಿ ಅಂತಂದು ಪಾಳೆ ಕುಂದ್ರಕ್ಕೆ ಹೋಗ್ಯಾರ. ಪಾಳೆ ಕುಂದ್ರಬೇಕು ನೋಡ್ರಿ. ಇಲ್ಲಿ ಕುಂತಾರ ನೋಡ್ರಿ, ಲೈನಾಗ ಸಾಲಕ್ಕೆ ಕುಂತಾರ ನೋಡ್ರಿ. ಲಾಕರ್ ಸಾಲವಾಗನ ಕುಂತಾರ ನೋಡ್ರಿ. ಹೋಗಿ ಜಲ್ದಿ ಹೋಗನೈತಿ, ಸ್ನಾನ ಮಾಡಿ ಹೋಗು. ಸೊ ರೂಮ್ ಅಂಕರ್ ಬುಕ್ ಆಗಲ್ಲ ನೋಡ್ರಿ. ಟೋಟಲ್ 4 ಹಾಲ್ ಅದಾವ. ಇದೆ 4 ಹಾಲ್ನಾಗೂ ಎಲ್ಲ ಲಾಕರ್ ಸೇರಿಸಿ 1,000 ಮೇಲೆ ಅದಾವು ಲಾಕರ್. ಆದ್ರೂ ನಮ್ಗೆ ಲಾಕರ್ ಸಿಗೋಲ್ಲು, ರೂಮು ಸಿಗೋಲ್ಲು. ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಈಗ ಹಸ್ಬೆಂಡ್ ಇಲ್ಲಿ ಪಾಳ್ಯಕ್ಕೆ ಕುಂತಾರ ನೋಡಿ. ಇಲ್ಲದಾರ ನೋಡಿ ಪಾಳ್ಯಕ್ಕೆ ಕುಂತಾರ. ಹೋಗೋ ನೀರು ಖಾಲಿ ಆಗ್ಯಾವ. ಅವ್ರ ಗಾಡಿಯವರು ಸಿಆರ್ ಆಫೀಸ್ ಒಳಗೆ ರೂಮ್ ಮಾಡ್ರಿ ಅಂತ ಅಂದ್ರು. ಸೊ ಅದು ಬಿಟ್ಟು ಬೇರೆ ಕಡೆ ಎಲ್ಲೂ ತೋರಿಸ್ಲಿಲ್ಲ ನಮ್ಗೆ. ಸಿಆರ್ ಆಫೀಸ್ನಾಗ ರೂಮ್ ಬುಕ್ ಮಾಡಿದ್ವಿ, ಅದು ಅಂತೂ ಮೆಸೇಜ್ ಬರಲಿಲ್ಲ.
ಸೊ ಕುಂತ್ ಸಾಕಾಯ್ತು ನೋಡ್ರಿ. ಸೊ ಇಲ್ಲಿ ಈಗ ಇದು ಫ್ರೀ ಲಾಕರ್, ಇಲ್ಲಿ ಹಾಲ್ ಒಳಗನ ಇಲ್ಲ ವಾಶ್ರೂಮ್ ಎಲ್ಲ ಚೆನ್ನಾಗಿ ಕ್ಲೀನಾಗಿ ಅದಾವಲ್ಲ ಅಂತ ಇಲ್ಲೇ ಸ್ನಾನ ಮಾಡಿದ್ರ ಅಂತೇಳಿ ಡಿಸೈಡ್ ಮಾಡಿ ಸ್ನಾನಕ್ಕೆ ಹೊರಟ್ವಿ. ಸೊ ಈ ವ್ಲಾಗ್ ಈಗ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಈ ವ್ಲಾಗ್ ಲೆಂತ್ ಆಗೈತಿ. ಮತ್ತು ನೆಕ್ಸ್ಟ್ ಏನಾಯ್ತು, ದರ್ಶನ ಎಲ್ಲ ತೊಗೊಂಡಿವ ಇಲ್ಲ ಏನೇನಾಯ್ತು ಈ ಕತೆ ಅಂತೇಳಿ ನಾಳೆ ವ್ಲಾಗ್ನಾಗ ಶೇರ್ ಮಾಡ್ಕೊತೀನಿ. ಡೈಲಿ ವ್ಲಾಗ್ನ ವಾಚ್ ಮಾಡ್ಕೊತಾ ಇರಿ, ಮಿಸ್ ಮಾಡಬೇಡ್ರಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ. ಎಲ್ಲರಿಗೂ ಟಾಟಾ, ಬೈ ಬಾಯ್.